ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇದು ಒಂದು ಹೊಸ ಫಾರ್ಮ್ಯಾಟ್ ನಮ್ಮ ಚಾನೆಲ್ಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯೂಶಲಿ ನಾವು ಬರೀ ಕುಕಿಂಗ್ ಶೋನ ನೋಡಿರ್ತೀವಿ, ಆದರೆ ಇಲ್ಲಿ ಅಡುಗೆ ಜೊತೆಗೆ ಅಡುಗೆ ಮಾಡೋರಿಗೆ ಒಂದಷ್ಟು ಕಾಟಗಳು, ತೊಂದರೆಗಳು, ಅಡಚಣೆಗಳಾದಾಗ ಅವ್ರದ್ದೆಲ್ಲನೂ ಮೀರಿ ಸಕ್ಕತ್ತಾಗಿ ಅಡುಗೆ ಮಾಡಿ ಜಡ್ಜಸ್ಗೆ ಬಡಿಸ್ಬೇಕಾಗತ್ತೆ. ಪಾಪ ಅದನ್ನು ನಮ್ಮ ಜಡ್ಜಸ್ ಚೆನ್ನಾಗಿದ್ರೂ ತಿನ್ಬೇಕಾಗತ್ತೆ, ಚೆನ್ನಾಗಿಲ್ಲೇ ಇದ್ರೂ ಪಾಪ ಟ್ರೈ ಮಾಡಬೇಕಾಗತ್ತೆ. ಅಂದರೆ ಸುಲಭ ಇಲ್ಲ ಅವ್ರು ಅಡುಗೆ ಮಾಡೋದು. ಆ್ಯಂಡ್ ಏನೋ ಎಲ್ಲರಿಗೂ ರುಚಿಕರವಾದ ಅಡುಗೆನ ಮಾಡಿ ಬಡ್ಸೋಕ್ಕಾಗಲ್ಲ. ಅಂಥದ್ರಲ್ಲಿ ನಾರ್ಮಲಾಗೇನೆ ಮಾಡಿ ಅಂತ ಅಂದರೆ ಕೆಲವೊಂದ್ಸಲ ಉಪ್ಪು ಜಾಸ್ತಿ ಆಗುತ್ತೆ, ಹುಳಿ ಜಾಸ್ತಿ ಆಗುತ್ತೆ, ಇನ್ನೊಂದೇನೋ ಆಗ್ತಾ ಇರುತ್ತೆ. ಆದರೆ ಈ ಥರ ತರಲೆ ನನ್ನ ಮಕ್ಕಳನ್ನ ಇಟ್ಕೊಂಡು ಅಡುಗೆನ ಮಾಡೋದು ಭಾಳ ಕಷ್ಟ. ಯಾಕಂದರೆ ನಾವು ಹೋದ್ವಾರ ಶೂಟ್ ಮಾಡಿದಾಗ ನಾವು ನೋಡ್ತಾ ಇದ್ವಿ, ಶ್ರುತಿ ಮ್ಯಾಮ್ ಹೇಳ್ದಂಗೆ ನಾವು ನಗಾಡೋದ್ರಲ್ಲಿ ಎಷ್ಟು ಮುಳುಗೋಗಿದ್ವಿ ಅಂದರೆ ಪಾಪ ಕುಕ್ಗಳ ಬಗ್ಗೆ ನಮಗೆ ಅಷ್ಟು ಗಮನನೇ ಹೋಗ್ತಿಲ್ಲ. ಯಾಕೆ ಇವರೆಲ್ಲ ಇಷ್ಟು ತರಲೆ ಮಾಡ್ತಿದ್ದಾರೆ, ಕಾಟ ಕೊಡ್ತಿದ್ದಾರೆ ಅಂತ. ಅದ್ರ ಮಧ್ಯದಲ್ಲೂ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡಿ ಬಡಿಸಿದ್ರು. ಐ ಥಿಂಕ್ ದಟ್ ಈಸ್ ದ ಕ್ರಿಯೇಟಿವಿಟಿ ಪಾರ್ಟ್ ಆಫ್ ದ ಶೋ ಅಂತ ನನಗೆ ಅನ್ಸುತ್ತೆ, ಎಲ್ಲ ತೊಂದರೆಗಳ ಮಧ್ಯೆ ಮಾಡೋದು. ಸೊ ಹಿಂಗಿರುತ್ತೆ ಫಾರ್ಮ್ಯಾಟು. 10 ಜನ ಕೊಟ್ಲೆ ಕೊಡೋರಿದ್ದಾರೆ, 10 ಜನ ತುಂಬ ಚೆನ್ನಾಗಿ ಅಡುಗೆ ಮಾಡೋರಿದ್ದಾರೆ. ಅಟ್ ದಿ ಎಂಡ್ ಆಫ್ ದ ಡೇ ಎಲ್ಲವನ್ನೂ ತಡ್ಕೊಂಡು ಪ್ರತಿ ವಾರ ಚೆನ್ನಾಗಿ ಅಡುಗೆ ಮಾಡಿ ಚೆನ್ನಾಗಿ ಬಡಿಸಿ ಜಡ್ಜಸ್ ಹತ್ರ ಬೇಷ್ ಅಂತ ಅನ್ನಿಸ್ಕೊಂಡು ಯಾರು ಕೊನೆ ವಾರದವ್ರು ಉಳ್ಕೋತಾರೆ ಅವರು ಕ್ವಾಟ್ಲೆ ಕಿಚನ್ನ ವಿನ್ನರ್ ಆಗ್ತಾರೆ. ಧನ್ಯವಾದಗಳು. ಈಗ ಕನ್ನಡದ ಹೆಮ್ಮೆಯ ಹಾಸ್ಯ ನಟ ಕುರಿ ಪ್ರತಾಪ್ ಅವರು